ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಮಟನ್ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತುಂಬ ಜನ ರೆಸಿಪಿ ವಿಡಿಯೋ ಹಾಕಿ ಅಂತ ಕೇಳ್ತಿದ್ರೆ, ಅದಕ್ಕೋಸ್ಕರ ನಾನು ಇವತ್ತು ಮಟನ್ ಸಾಂಬಾರು ನಮ್ಮನೇಲಿ ನಾಟಿ ಶೈಲಿಯಲ್ಲಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದೇ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಮಟನ್ ತೊಗೊಂಡಿದ್ದೀನಿ. 1.5 kg ಮಟನ್ ಇಲ್ಲಿ 2 kg ಇದೆ. ಇದರಲ್ಲಿ 1/2 kg ಬಿರಿಯಾನಿಗೆ ಅಂತ ತೊಗೊಳ್ತೀನಿ. ನಾನು 1.5 kg ಮಟನ್ದು ಹಾಗೆಯೇ ಗ್ರೇವಿ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸ್ಟ್ರೈನರಲ್ಲಿ ಸೋರ್ಲಿಕ್ಕೆ ಹಾಕಿದ್ದೀನಿ, ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ಏನೆಲ್ಲ ಮಸಾಲೆಗಳನ್ನ ತಗೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ರುಬ್ಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮಟನ್ ಸುಣ್ಸೋಕ್ಕಿಡಲ್ಲ, ಮೊದಲು ಸುಣ್ಸೋಕೆ ಮುಂಚೆ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಬಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ ಮತ್ತು 2 ಬೆಳ್ಳುಳ್ಳಿ ಗೆಂಡೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇವಾಗ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕುಕ್ಕರ್ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. 1-2 ಸ್ಪೂನ್ ಅಷ್ಟು ಹಾಕೋಣ, ಯಾಕೆಂದರೆ ಮಟನ್ ಕೂಡ ಜಡ್ಡಿರುತ್ತಲ್ಲೋ ಹಾಗೆ ಜಾಸ್ತಿ ಬೇಡ. 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಎಲ್ಲನೂ ಹಾಕ್ಕೊಳ್ತೀನಿ. ಮಟನ್ ಸಾಂಬಾರು ಮಾಡ್ತೀವಿ ಅಂದರೆ ಅಷ್ಟೆಲ್ಲ ಇವಾಗ kg ಮಟನ್ ಒಂದೊಂದು ಕಡೆ ಒಂದೊಂದು ಥರ ರೈಟ್ ಆಗಿದೆ. ಇವಾಗ ನಮ್ಮ ಕಡೆ ಎಲ್ಲ 800 ರೂಪಾಯಿ ನಡೀತಾ ಇದೆ. ನಮ್ಮ ಮೈಸೂರಲ್ಲಿ ಮಟನ್ ರೈಟು 800 ರೂಪಾಯಿ, ಚೆನ್ನಾಗಿರೋ ಮಟನ್ ಬೇಕು ಅಂತಂದರೆ. ಇನ್ನು ಬೇರೆ ಕಡೆ ಎಷ್ಟಿರೋಲ್ಲ ಗೊತ್ತಿಲ್ಲ. ನಮ್ಮ ಮೈಸೂರಲ್ಲಂತೂ 800 ರೂಪಾಯಿ ಮಟನ್. ಹಾಗಾಗಿ ನಾವು ಚೆನ್ನಾಗಿ ಮಟನ್ ಎಲ್ಲ ತೊಗೊಂಡು ಬರ್ತೀವಿ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅದನ್ನು ಚೆನ್ನಾಗಿ ಮಾಡಬೇಕಲ್ವಾ. ಹಾಗಾಗಿ ಇವಾಗ ನೋಡಿ ಹಾಕೊಂಡಿದ್ದಲ್ಲಿ ಸ್ವಲ್ಪ ಹಳದಿನ ಸೇರಿಸ್ಕೊಳ್ತೀನಿ ನಾನು. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಈ ಥರ ಒಂದು ತೊಗೊಬಿಡ್ತೀನಿ. ಏನಕ್ಕೆ ಅಂತಂದರೆ ಸೌಟ್ ತಗೊಳ್ಳಲ್ಲ, ಈ ಥರದ್ರಲ್ಲಿ ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ ಇವಾಗ ನೀಟಾಗಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ಮಟನ್ ಸೇರಿಸ್ಕೊಳ್ತೀನಿ ನನಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚರ್ಬಿ ಕೂಡ ಹಾಕಿರ್ತಾರೆ ನೋಡಿ, ನೋಡಿ ಈ ಥರ ಚರ್ಬಿ ಎಲ್ಲ ಇರುತ್ತೆ. ಸ್ವಲ್ಪ ನಾನು ಇಲ್ಲಿ ಬಿರಿಯಾನಿಗೂ ಕೂಡ ಸಪ್ರೇಟ್ ಮಾಡಿ ತಗೊಳ್ತಾ ಇದ್ದೀನಿ ಮಟನನ್ನು. ನಮಗೆ ಈ ಥರ ತೊಳ್ಳೆ ಎಲ್ಲ ಬೇಕು ಅಂದರೆ ಹಾಕ್ಸ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಇದು ಮಾಡ್ಬೋದು. ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸಿರ್ತೀವಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಇದು ಇವಾಗ ನೀಟಾಗಿ ಚೆನ್ನಾಗಿ ಸುಂಡಬೇಕು. ಇಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮಟನ್ ಸುಂಡದ ಮೇಲೇ ಮಸಾಲೆ ಬೇರೆ ಯಾವುದಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಹಸಿ ಸ್ಮೆಲ್ಲು ನಿಜ ಅದು ಇಷ್ಟ ಆಗೋಲ್ಲ. ಈ ಥರ ಮಾಡಿದ್ರೆ ಟೇಸ್ಟ್ ತಿಂದವ್ರಿಗೆ ಆ ಥರ ಹಸಿ ಸ್ಮೆಲ್ಲು ಎಲ್ಲಾದರೂ ನಾನು ಒಬ್ಬೊಬ್ಬರು ಮನೆಗೆ ಹೋದಾಗ ನೋಡ್ತೀರಲ್ವಾ, ಅಲ್ಲಿ ಒಂಥರ ಟೇಸ್ಟೇ ಚೆನ್ನಾಗಿರೋದಿಲ್ಲ. ಒಂಥರ ಅವ್ರು ಮಾಡೋದು ಅಂದರೆ ಅಷ್ಟು ಖರ್ಚು ಮಾಡೆಲ್ಲ ಮಾಡಿರ್ತಾರೆ, ಈ ರೀತಿ ಚೆನ್ನಾಗಿ ಸುಡ್ತಾರೆ. ಒಬ್ರು ಏನು ಮಾಡ್ತಾರೆ, ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಬೇಯಿಸ್ತಾರೆ. ನಿಜ ಆ ಥರ ಚೆನ್ನಾಗಿ ನಮಗೆ ಇಷ್ಟ ಆಗೋಲ್ಲ, ಅವ್ರಿಗೆ ಇಷ್ಟ ಆಗೋದು ಮೋಸ್ಟ್ಲಿ ಪಾಪ, ನನಗೆ ಇಷ್ಟ ಆಗೋಲ್ಲ. ನಾವು ಯಾವಾಗಲೂ ನಮ್ಮ ಅಮ್ಮ ಕೂಡ ಇದೇ ರೀತಿ ಮಾಡ್ತಿದ್ದು, ನಾನು ಕೂಡ ಅವ್ರು ಮಾಡೋ ರೀತಿಯೇ ಮಟನ್ ಸಾಂಬಾರು ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗೋದು. ಹಾಗಾಗಿ ಈ ರೀತಿ ಮೊದಲು ಇವಾಗ ಎಲ್ಲ ನೀಟಾಗಿ ಸುಂಡಬೇಕು, ತೋರಿಸ್ತೀನಿ. ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ. ಇವಾಗ ನೋಡಿ ನಾನು ಇಲ್ಲಿ ಮಟನ್ ಸಾಂಬಾರಿಗೆ ಇನ್ನೇನು ಜಾಸ್ತಿ ಮಸಾಲೆಗಳನ್ನ ತೊಗೊಂಡಿಲ್ಲ. ನಾನು ತೊಗೊಂಡೋದು ಮೊದಲೇ ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲ ರುಬ್ಬಿ ಅಲ್ಲೇ ಒಗ್ಗರಣೆ ಹಾಕಿರೋದ್ರಿಂದ ಇವಾಗ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಮೊದಲು ಕೂಡ ಹಾಕ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಮತ್ತು ಕಡಲೆ ಮತ್ತು 1-2 ಪೀಸ್ ಚಕ್ಕೆ, 1-2 ಲವಂಗ ಇಷ್ಟೇ. ಮತ್ತು ಮನೆಯಲ್ಲೇ ಮಾಡಿಸಿಟ್ಟಿರುವ ಖಾರದ ಪುಡಿನ ನಾನು ಹಾಕ್ಕೊಳ್ತೀನಿ. ನೀವು ಮಟನ್ ಚಿಕನ್ ಸಾಂಬಾರಿಗೆ ಯಾವ್ದನ್ನ ಹಾಕ್ಕೊಳ್ತೀರ ಪೌಡ್ರ್ ಅದನ್ನೇ ಹಾಕ್ಕೊಳ್ಳಿ. ನಾವಂತೂ ಮನೆಯಲ್ಲೇ ಮಾಡಿಸ್ಕೊಂಡಿರೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಖಾರದ ಪುಡಿ ಇದೆಲ್ಲ ವೀಡಿಯೋ ಮಾಡಿರ್ತೀನಿ, ನೀವು ಬೇಕು ಅಂದರೆ ಹೋಗಿ ನೋಡ್ಬೋದು. ಏನು ಜಾಸ್ತಿ ಏನು ಹಾಕಿ ಮಸಾಲೆ ಎಲ್ಲ ಹಾಕಿ ನಾನು ಮಾಡಿಸಿರಲ್ಲ. ಅದಕ್ಕೆ 1 kg ಧನಿಯಾಕ್ಕೆ 1 kg ಮೆಣಸಿಕಾಯಿ ತೊಗೊಂಡಿರ್ತೀವಿ. ಅಂದರೆ ಬ್ಯಾಡಗಿ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎಲ್ಲನೂ ಸೇರಿಸಿ 1 kg ತೊಗೊಂಡಿರ್ತೀವಿ.
ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಅದೇ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಖಾರದ ಪುಡಿ ಹಾಕೋಣ. 1-2 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಿ. ಇದು ನಮ್ಮ ಮನೇಲೆ ಮಾಡಿಸಿರುವಂಥ ಖಾರದ ಪುಡಿನ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ನೀಟಾಗಿ ಮಟನ್ನೆಲ್ಲ ನೀರೆಲ್ಲ ಬಿಟ್ಕೊಂಡು ಈ ರೀತಿ ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಈ ರೀತಿ ಚೆನ್ನಾಗಿ ಸುಣ್ಸ್ಕೋಬೇಕು. ಯಾವಾಗಲೂ ಮಟನ್ ಸಾಂಬಾರು ಮಾಡಬೇಕು ಅಂದರೆ ಈ ರೀತಿ ಸುಣ್ಸ್ಕೋಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿರುವ ಮಸಾಲೆನ ಇಲ್ಲಿ ಸೇರಿಸ್ಕೊಳ್ತೀನಿ. ನೀವು ನೀರು ಜಾಸ್ತಿ ಬೇಕು ಅಂದರೂ ಹಾಕೋಬೋದಿಲ್ಲ, ಬೇಡ ಗಟ್ಟಿಗೆ ಇರಲಿ ಅಂದರೂ ಮಾಡ್ಕೋಬೋದು. ನೋಡಿ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ಘಮ ಘಮ ಅಂತ ಇದೆ. ಸ್ವಲ್ಪ 1 ನಿಮಿಷ ಇದನ್ನು ಹೀಗೇ ಕುದಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀನಲ್ವ, ಇವಾಗ ಇದು ಹಿಂಗೆ ಕುದೀತಾ ಇರಲಿ. ಇವಾಗ ನೀರು ತಗೊಳ್ತೀನಿ ನಾನು. ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ರುಬ್ಬಿರೋದು ಆಗಿರುತ್ತಲ್ವ, ಅದಕ್ಕೋಸ್ಕರ. ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ ನಮ್ಮ ಸಾಂಬಾರನ್ನ, ಸ್ವಲ್ಪನೇ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಈ ಕಡೆ ನಾನು ತೆಳ್ಳಗೂ ಮಾಡಲ್ಲ, ಈ ಕಡೆ ಗಟ್ಟಿಗೂ ಇರೋದಿಲ್ಲ, ಒಂದು ಮೀಡಿಯಮಲ್ಲಿ ಇರುತ್ತೆ. ಇದೇನು ಇವಾಗ ಕುಕ್ಕರ್ಗೆ ಹಾಕಿರೋದ್ರಿಂದ ಇದರಲ್ಲಿರೋ ನೀರು ನಾವು ಎಷ್ಟು ಹಾಕಿರ್ತೀವಿ ಅಷ್ಟೇ ಇರುತ್ತೆ. ನೀವು ನೋಡ್ಕೊಂಡು ಹಾಕೊಳ್ಳಿ ನೀರನ್ನ ನೋಡಿ. ಈ ರೀತಿ ಸಾಕು ನಮಗೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡ್ತೀನಿ. ಮೊದಲು ಕೂಡ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಕ್ಲೋಸ್ ಮಾಡಿದ್ದೀನಿ. ಒಂದು 3 ವಿಸಿಲ್ ಬರಬೇಕು. ನಾನು ಇದನ್ನ ವಿಸಿಲ್ ಹಾಕ್ಕೊಡಲ್ಲ, ಸ್ವಲ್ಪ ಇದರಿಂದ ಗಾಳಿ ಬರ್ತಾ ಇರ್ತಲ್ಲ, ಆ ಟೈಮಲ್ಲಿ ನಾನು ವಿಸಿಲ್ನ ಹಾಕ್ಕೊಳ್ತೀನಿ. 3 ವಿಸಿಲ್ ಬರ್ಸ್ಕೊಳ್ಳೋಣ. ಎಸ್, ಇವಾಗ ನೋಡಿ ನಾನು 3 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಕೂಡ ಬೆಂದಿದೆ. ಇವಾಗ ಏನು ಅಂತಂದರೆ ತುಂಬ ಜನ ಏನು ಮಾಡ್ತೀರಾ, ಈ ಥರ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಇದನ್ನು ಈಗೇ ಸರ್ವ್ ಮಾಡ್ತೀರಾ. ನೋಡಿ ಮೇಲೆಲ್ಲ ಎಣ್ಣೆ ಎಲ್ಲ ಹೇಗಿದೆ ಹಾಗೇ ಇರುತ್ತೆ, ನಿಜ ಚೆನ್ನಾಗಿರಲ್ಲ. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಒಂದು ಕಬ್ಬಣನ ನಾನು ಕುದಿಸೋ ಟೈಮಲ್ಲೇ ಕೆಳಗಡೆ ಒಂದು ಇಲ್ಲಿ ಗ್ಯಾಸ್ ಸ್ಟವ್ಗೆ ಇಡ್ತೀನಿ. ಆ ಕಬ್ಬಣ ಕೂಡ ನಾನು ಇದ್ರೊಳಗಡೆ ಹಚ್ತೀನಿ. ಅದು ಏನು ಕಜ್ಜೋದು ಅಂತ ನಿಮಗೆ ಗೊತ್ತಿರೋರು ಕಮೆಂಟ್ ಮಾಡಿ. ನಮ್ಮ ಕಡೆ ಏನೋ ಕಾಲು ದುಡಿ ಈ ಥರ ಎಲ್ಲ ಆಗಿದ್ದರೆ ಹಚ್ತಾರೆ ಅಂತಾರೆ. ನಾನು ಅಂದ್ಕೊಂಡಿದ್ದೀನಿ ದೇಹಕ್ಕೆ ಕಬ್ಬಿಣದ ಅಂಶ ಬೇಕು, ಇದ್ರ ಮುಖಾಂತರ ಏನಾದರೂ ಸೇರಲಿ ಅನ್ನೋದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಕಬ್ಬಣನ ಇಲ್ಲಿ ಕಾಯಿಸಿ ಹಚ್ತೀನಿ. ನಾನು ನೋಡಿ ಈ ಥರ ಒಂದು ಕಬ್ಬಿಣದ ಕುಡುಗಲಿದೆಯಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ನಾನು ಇದಕ್ಕೆ ಇಟ್ಕೊಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಗ್ಯಾಸ್ ಸ್ಟವ್ ಇದೆಯಲ್ಲ, ಇಲ್ಲಿ ಕಾಯಿಸೋಕೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನಾನು. ಸ್ವಲ್ಪ ಕಾಯಬೇಕು, ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನಿಮ್ಮ ಹತ್ರ ಇದರ ಕುಡುಗಲು ಕಬ್ಬಿಣ ಇಲ್ಲ ಅಂದರೆ ಒಂದು ಕಬ್ಬಿಣದ ತುಂಡು ತಂದು ಇಟ್ಕೊಬಿಡಿ. ಈಗ ಚಾಕೆಲ್ಲ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಕುದಿಸೋಣ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ಕಬ್ಬಣ ಕಾದಿದೆ. ಇವಾಗ ಹೆಜ್ಜೋಣ ನೋಡಿ. ಇಷ್ಟೇ, ಮಟನ್ ಸಾಂಬಾರು ರೆಡಿ. ಇವಾಗ ನಾನು ಬಿರಿಯಾನಿ ಮಾಡ್ಕೊಂಡಿದ್ನಲ್ವ, ಅದ್ರ ಜೊತೆ ಮಟನ್ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರಂತೂ. ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಮಾಡಿ ಹೇಗಿತ್ತು ಅಂತ ಹೇಳಿ. ಓಕೆ, ಬಾಯ್.